ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಡೇ ಫಸ್ಟ್ ಶೋ ಒಂದು ಸಿನಿಮಾ ನೋಡ್ಕೊಂಡ್ಬಂದೆ. ಜುಲೈ 18 ಇವತ್ತು ರಿಲೀಸ್ ಆಗಿರುವಂಥ ಯುವರಾಜ್ ಕುಮಾರ್ ನಟಿಸಿರುವಂಥ ಎಕ್ಕ ಸಿನಿಮಾ. ಈ ಸಿನಿಮಾ ಹೇಗಿತ್ತು ಅಂತ ನನ್ನ ಒಂದು ಸಣ್ಣ ರಿವ್ಯೂ ನಿಮಗಾಗಿ. ಎಕ್ಕ ಒಂದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ. ಇಲ್ಲಿ ಕತೆ ನಿಮಗೆ ಟ್ರೈಲರ್ನಲ್ಲೇ ಅರ್ಥ ಆಗುತ್ತೆ. ಟ್ರೈಲರ್ ನೋಡಿದರೆ ನೀವು ಒಬ್ಬ ಹುಡುಗ ಒಂದು ಹಳ್ಳಿಯಿಂದ ಫೈನಾನ್ಷಿಯಲ್ ಕಾರಣಗಳಿಗೋಸ್ಕರ ಒಂದು ಬ್ಯಾಂಗ್ಳೂರು ಸಿಟಿಗೆ ಬರ್ತಾನೆ. ಇಲ್ಲಿ ಹೇಗೆ ಅವನಿಗೆ ಕೆಲವು ರೌಡಿಗಳ ಪರಿಚಯ ಆಗುತ್ತೆ, ಹೇಗೆ ಅವನು ಅವರಲ್ಲಿ ಒಂದಾಗಿ ಬೆರೆತ್ಕೊಂಡು ಅವನ ಸ್ಟ್ರಗಲ್ಲು, ಅವನ ಫೈಟು ಮತ್ತು ಅವನ ಸುತ್ತ ಇರೋರ ಸ್ಟ್ರಗಲ್ಲು, ಇದೇ ಒಂದು ಸ್ಟೋರಿ ಬಿಟ್ಟರೆ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಇರೋದು ಇಲ್ಲಿ ಕ್ಯಾರೆಕ್ಟರ್ಗಳು. ಡೈರೆಕ್ಟರ್ ರೋಹಿತ್ ಪದಕಿ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕಂದರೆ ಇವರು ಒಂದೊಂದು ಕ್ಯಾರೆಕ್ಟರ್ ಮೇಲೂ ತುಂಬ ವರ್ಕ್ ಮಾಡಿದ್ದಾರೆ. ಹೀರೋ ಯುವರಾಜ್ ಕುಮಾರ್ ಬಗ್ಗೆ ಗೊತ್ತೇ ಇದೆ. ಅವರು ಕ್ಯಾರೆಕ್ಟರ್ ಇಷ್ಟಪಟ್ಟೇ ಈ ಮೂವಿ ಮಾಡಿದೆ ಅಂತ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಅದಲ್ಲದೆ ಶ್ರುತಿ ಮೇಡಮ್ ಆಗಿರ್ಬೋದು, ಇವರು ಒಂದು ಹೀರೋ ತಾಯಿ ಪಾತ್ರದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ನಮಗೆ ನೆಕ್ಸ್ಟ್ ಪರಿಚಯ ಆಗೋದು ಸಂಜನಾ ಆನಂದ್. ಈ ಹುಡುಗಿನ ನಾನು ಹನಿಮೂನ್ ಅನ್ನೋ ಒಂದು ಸಿನಿಮಾದಲ್ಲಿ ನೋಡಿದ್ದೆ ನಾಗಭೂಷಣ್ ಜೊತೆ. ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರ ವಾಯ್ಸ್ ಮಾಡ್ಯುಲೇಷನ್ ತುಂಬ ಚೆನ್ನಾಗಿದೆ. ಅದೇ ಒಂದು ವಾಯ್ಸ್ ಈ ಸಿನಿಮಾದಲ್ಲೂ ಇದೆ ಇವ್ರದ್ದು. ಸೊ ಇವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಂಪದ ನೆಕ್ಸ್ಟ್ ಹೀರೋಯಿನ್. ಇವರು ಸಂಜನಾ ಆನಂದ್ಗಿಂತ ಮುಂಚೆನೇ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಮತ್ತು ಇವರು ಅಷ್ಟೇ, ಇವ್ರನ್ನ ಜಾಸ್ತಿ ಸಿನಿಮಾದಲ್ಲಿ ನೋಡಿಲ್ಲ, ಬಟ್ ಇವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ದ ಮ್ಯಾನ್ ಹೂ ಸ್ಟೀಲ್ಸ್ ದ ಶೋ ಅಂತ ಹೇಳ್ಬೋದು. ಹೀರೋ ಜೊತೆ ನಿಂತ್ಕೊಂಡು ಹೀರೋ ಅಷ್ಟೇ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಸ್ವಲ್ಪ ಇಟ್ಕೊಂಡು ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ಟೂ ಗುಡ್. ಸೊ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇವರು ಹಲವಾರು ಸಿನಿಮಾಗಳನ್ನ ನಾನು ನೋಡಿದ್ದೀನಿ. ಇತ್ತೀಚೆಗೆ ನಿಮಿತ್ತ ಮಾತ್ರ ಅಂತ ಒಂದು ಸಿನಿಮಾ ಸನ್ನೆಕ್ಸ್ಟಲ್ಲಿ ನೋಡಿದೆ. ಬಟ್ ಇಲ್ಲಿ ಎಕ್ಕಾದಲ್ಲಿ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಕಾಮಿಡಿ ಟೈಮಿಂಗ್ ಇದೆ. ಎಲ್ಲೋ ಒಂದು ಕಡೆ ಮುನ್ನೊಬ್ಬ MBBS ಅಲ್ಲಿ ಸರ್ಕಿಟ್ ಅಂತ ಒಂದು ಪಾತ್ರ ಇತ್ತು, ಅದೇ ಒಂದು ಶೇಡಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಇವ್ರದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಮ್ವೇರ್ ಒಂದು ಕ್ರೈಮ್ ಸ್ಟೋರಿ, ಒಂದು ರೌಡಿಸಮ್ ಸ್ಟೋರಿ ಮಧ್ಯ ಒಂದು ಕಾಮಿಡಿ ಟೈಮಿಂಗ್ನ ತಂದು ಇವರು ಒಬ್ಬರು ರೌಡಿ ರೋಲೇನೆ, ಬಟ್ ಕಾಮಿಡಿ ಟೈಮಿಂಗ್ನ ತಂದಿದ್ದಾರೆ. ದಟ್ ಈಸ್ ಟೂ ಗುಡ್. ಸೊ ತುಂಬ ಇಂಟ್ರೆಸ್ಟಿಂಗ್ ಇದೆ ಇವ್ರ ರೋಲು. ಇನ್ನು ಉಳಿದಂತೆ ಆದಿತ್ಯ ಒಬ್ಬ ಖಡಕ್ ಪೊಲೀಸರ್ ಆಫೀಸರ್ ಆಗಿ ಬರ್ತಾರೆ. ಇವ್ರ ಎಂಟ್ರಿ ಸೀನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೀಸ್ ಮ್ಯಾನರಿಸಮ್, ಆದಿತ್ಯ ಅವ್ರಿಗೆ ಒಂದು ಬ್ರೇಕ್ ಥ್ರೂ ಕೊಡುವಂಥ ಸಿನಿಮಾ ಅಂತಲೇ ಇದನ್ನು ಹೇಳ್ಬೋದು. ಇವರ ಮ್ಯಾನರಿಸಮ್ ಆಗಿರ್ಬೋದು, ಇವರ ಡೈಲಾಗ್ಸ್ ಆಗಿರ್ಬೋದು. ಸೊ ತುಂಬ ಚೆನ್ನಾಗಿ ಬಂದಿದ್ದೆ ಆದಿತ್ಯ ಅವರು. ಮತ್ತು ಬೇರೆ ಕ್ಯಾರೆಕ್ಟರ್ಗಳು ಅಷ್ಟೇ. ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಗಾಟ್ ಸೋ ಮಚ್ ಡೆಪ್ತ್. ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ನ ಹೆಂಡಿದ್ದಾರೆ. ಮತ್ತು 75 ಲೊಕೇಶನ್ಸಲ್ಲಿ ಈ ಸಿನಿಮಾನ ಶೂಟ್ ಮಾಡಿದ್ದಾರಂತೆ. ಸೊ ಡೆಫಿನೆಟ್ಲಿ ಅದು ನಿಮಗೆ ಗೊತ್ತಾಗುತ್ತೆ. ತುಂಬ ಎಫರ್ಟ್ ಹಾಕಿದ್ದಾರೆ ಪ್ರೀ ಪ್ರೊಡಕ್ಷನಲ್ಲಿ, ಪೋಸ್ಟ್ ಪ್ರೊಡಕ್ಷನಲ್ಲಿ ಅಂತ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇನ್ನು ಬ್ಯಾಂಗಲ್ ಬಂಗಾರಿ ಹಿಟ್ಟಾಗಿರೋ ಹಾಡು ಸಿನಿಮಾದಲ್ಲಿ ಫಸ್ಟ್ ಹಾಫಲ್ಲೇ ಬಿಗಿನಿಂಗಲ್ಲೇ ಬರುತ್ತೆ.